ಹೂವಳ್ಳಿ ನಾಗರಾಜ್ ಸಾರಥ್ಯದ ಗ್ರಾಮ ಸ್ವರಾಜ್ ನ್ಯೂಸ್ಗೆ ಸ್ವಾಗತ. ಸೂಲಿಕೊಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವನಿತಾ ಎಸ್ಎ ಮಂಜುನಾಥ್ ಅವಿರೋಧ ಆಯ್ಕೆ. 14 ಗ್ರಾಮ ಪಂಚಾಯಿತಿ ಸದಸ್ಯರ ಬೆಂಬಲದೊಂದಿಗೆ ಅವಿರೋಧವಾಗಿ ಆಯ್ಕೆ ಆಗಿರುವುದಾಗಿ ಚುನಾವಣಾ ಅಧಿಕಾರಿ ಘೋಷಣೆ. ಅಧ್ಯಕ್ಷರಾಗಲು ಸಹಕಾರ ನೀಡಿದ ಶಾಸಕ ಎಸ್ಎಂ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಈ ಭಾಗದ ಕಾಂಗ್ರೆಸ್ ಮುಖಂಡರಿಗೆ ಧನ್ಯವಾದ ಸಲ್ಲಿಸಿದ ನೂತನ ಅಧ್ಯಕ್ಷರು. ನಮಗೆ ಸಿಕ್ಕಿರುವ ಅಲ್ಪಾವಧಿ ಅಧಿಕಾರದಲ್ಲಿ ಪಂಚಾಯಿತಿಯ ಪ್ರತಿ ಹಳ್ಳಿಯ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುವುದಾಗಿ ಅಭಿಮತ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಯಲ್ಲಯ್ಯ, ಎಸ್ಸಿ ಸದಸ್ಯರುಗಳಾದ ಎಂ ಕೃಷ್ಣಪ್ಪ, ರೂಪಾ ದೇವರಾಜ್, ಶ್ರೀನಿವಾಸಪ್ಪ, ಯಲ್ಲಮ್ಮ, ವೆಂಕಟಪ್ಪ, ಜಬೀನ್ ತಾಜ್, ಶೌಕತ್, ಸುಗುಣಮ್ಮ, ಮಂಜುನಾಥ್, ರಮೇಶ್, ಆನಂದ್ ಸೇರಿದಂತೆ ಮುಖಂಡರುಗಳಾದ ಬುಲೆಟ್ ನಾಗರಾಜ್, ಮುನಿರೆಡ್ಡಿ, ಶ್ರೀನಾಥ್, ಶಶಿ, ಆನಂದ್ ಸೇರಿದಂತೆ ಮುಖಂಡರುಗಳು ಇದ್ದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದ್ರು. ವರದಿ ತುಮಟಗೆರೆ ಶಿವರಾಜು ಎಂ. ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲುವು ತರೋದಕ್ಕೆ ಸಹಕಾರ ನೀಡಿದಂಥ ನಮ್ಮ ಜನಪ್ರಿಯ ಶಾಸಕರಾದಂತಹ ಎಸ್ ಎನ್ ನಾರಾಯಣಸ್ವಾಮಣ್ಣನವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಅದೇ ರೀತಿ ಇವತ್ತು ನಮಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಲಭಿಸಬೇಕಾದ್ರೆ ಬಹಳ ಮುಖ್ಯವಾಗಿ ನಮಗೆ ಎಲ್ಲ ಪಕ್ಷಾತೀತವಾಗಿ ಇವತ್ತಿನ ದಿವಸ ಎಲ್ಲ ಮಹಿಳಾ ಸದಸ್ಯರಾಗಿರ್ಬೋದು ಮತ್ತು ನಮ್ಮ ಎಲ್ಲ ಪುರುಷ ಸದಸ್ಯರಾಗಿರ್ಬೋದು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ನಮಗೆ ಈ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚುನಾವಣೆಯಲ್ಲಿ ನಮಗೆ ಅಂದರೆ ಏನಂದರೆ ಇನ್ನು ಸ್ವಲ್ಪ ಕೆಲವು ತಿಂಗಳು ಬಾಕಿ ಇರ್ತದೆ. ಅದರಲ್ಲಿ ನಮ್ಮ ಪಂಚಾಯತಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದಕ್ಕೆ ನಾವು ಭಾಳಷ್ಟು ಶ್ರಮ ವಹಿಸ್ತೀವಿ. ಈ ಒಂದು ಸಿಬ್ಬಂದಿ ವರ್ಗವನ್ನು ಮತ್ತು ಅಧಿಕಾರಿ ವರ್ಗದವ್ರನ್ನ ಎಲ್ಲರನ್ನೂ ಸಹ ಒಟ್ಟಿಗೆ ತಗೊಂಡು ಈ ಒಂದು ನಾವು ಮುಂದಿನ ಏನು ಅವಧಿ ಇದೆಯೋ ಆ ಅವಧಿನ ಪೂರ್ಣ ಮಾಡೋದಕ್ಕೆ ಸಹಕರಿಸ್ತೀವಿ. ಎಲ್ಲರಿಗೂ ಈ ಒಂದು ಕೃತಜ್ಞತೆಗಳನ್ನು ನಾನು ಮತ್ತೊಮ್ಮೆ ಅನಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸುಸಂದರ್ಭಕ್ಕೆ ನಾನೊಂದು ನಿಮ್ಮಲ್ಲಿ ಒಂದು ಮನವಿಯನ್ನು ಮತ್ತು ನನ್ನ ಆತ್ಮ ಏನಿದೆಯೋ ಅದನ್ನು ನಾನು ಹೇಳಬೇಕಾಗಿದೆ. ಇವತ್ತು ನಾನು ಈ ಒಂದು ಗೆಲುವಿಗೆ ನನ್ನ ಸ್ನೇಹಿತರಾದಂಥ ಪ್ರಕಾಶ್ ಅವರು ಭಾಳ ಇಷ್ಟಪಟ್ಟಿದ್ದರು ನನ್ನನ್ನು ಕುಡಿಸ್ಬೇಕಂತೇಳಿ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಆ ಒಂದು ದಿವಂಗತ ಪ್ರಕಾಶ್ ಅವರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ.